ಶ್ರೀರಾಮನ್ ದರ್ಶನ ಮಾಡಬೇಕು ಅಂತ ಶಬರಿ ಯುಗ ಯುಗಾಂತರದಿಂದ ಕಾಯ್ತಾ ಇದ್ಲಂತೆ. ಈ ದಿನ ನೋಡೋಕೆ ನಾನು ಕೊರೋನಾಸರ್ಗಿಂತ ಹೆಚ್ಚು ಕಾಯ್ತಾ ಇದ್ದೆ ನೋಡಪ್ಪ. ಸೇಮ್ ಇಯರ್ ಬ್ರೋ. ನೀವಿಬ್ರು ಹಸೆ ಮಣೆ ಹೇರೋದಕ್ಕೆ ನಮ್ಮಿಬ್ರು ಅಂಡರ್ ಕವರ್ ಆಪರೇಷನ್ ಸಿಕ್ಕಾಪಟ್ಟೆ ಇದೆ. ನೀನ್ ಅದಕ್ಕೆ ಪಾರ್ಟಿ ಕೊಡಿಸ್ಬೇಕು. ತಿರುಗೋ ಬಣ್ಣದ ಬುಗ್ರಿನ ಎಲ್ಲರೂ ಹೊಗಳ್ತಾರೆ, ಆದರೆ ತಿರುಗಿಸಿರೋ ದಾರಾನ ಎಲ್ಲರೂ ಮರೀತಾರೆ. ಆದರೆ ನಾನಂತೂ ನೀವಿಬ್ಬರು ಸಹಾಯನ ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ಸೀರಿಯಸ್ಲಿ ಥ್ಯಾಂಕ್ ಯು. ಬರೀ ಪಾರ್ಟಿ ಅಲ್ಲ, ನಿನ್ನ ಕೇಳಿದ್ ಕೊಡ್ಸೋದೆ. ಸಾರ್ ನನ್ನ ಮರಿಬೇಡಿ ಸಾರ್. ರಾಗಿ ಮುದ್ದೆ ಸೊಪ್ಪಿನ ಸಾರು ಕೊಡಿಸ್ಬಿಡಿ, ಕೊಸ್ಸಿ ಅಂತ ತಿನ್ಕೊಂಡ್ಬಿಡ್ತೀನಿ. ಲೇ, ಏನೇ ಅದು ಅಂಡರ್ ಕವರ್ ಆಪರೇಷನ್ನು? ನನಗೊಂದು ಮಾತು ಹೇಳಲೇ ಇಲ್ಲ. ನಾನು ತುಂಬ ಬ್ಯುಸಿ ಇದ್ದೆ ಅಮ್ಮ, ನಿಂಗೆ ಹೇಳೋದು ಮರ್ತೋಯ್ತು. ನಿಧಿ, ಕೊನೆಗೂ ನೀನು ಪ್ರೀತಿಸಿರೋ ಕರ್ಣನ್ ಜೊತೆನೆ ನಿನ್ನ ಜೀವನದ ಹೊಸ ಅಧ್ಯಾಯ ಶುರು ಮಾಡ್ತಾ ಇದೆಯಾ. ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು, ಓಕೆನಾ? ಆರ ಬದಲಾಯಿಸ್ಕೊಳ್ಳಿ. ಕರ್ಣ, ನೀನು ನಿಧಿನ ತುಂಬ ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಗೊತ್ತು. ಆದರೆ ಇವಳ್ದೆ ಸ್ವಲ್ಪ ಹುಡುಗ ಬುದ್ಧಿ. ಏನೇ ತಪ್ಪಾದರೂ ನೀ ಸಹಿಸ್ಕೋಬೇಕು. ಈ ಹುಡುಗ ಬುದ್ಧಿನೇ ಇಷ್ಟ ಆಗೋದು, ಸಹಿಸ್ಕೋಬೇಕು. ಬಟ್ ನೀವು ಹೇಳ್ದಾಗೆ ಸಹಿಸ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ಬೋದು. ಕರ್ಣ, ನಿಧಿ ಬರೀ ನನ್ನ ತಂಗಿ ಮಾತ್ರ ಅಲ್ಲ, ಅವಳು ನನ್ನ ಪ್ರಾಣ. ಅವಳನ್ನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಇಲ್ಲ ಅಂದರೆ ನಿಮ್ಮನ್ನ ಪಡ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ನೀನು ಚೆನ್ನಾಗಿ ನೋಡ್ಕೊಳ್ದೇ ಇದ್ರೆ ನೀವು ಬಿಡ್ತೀರಾ ಅಥವಾ ನಿಮ್ಮ ಕೃಷ್ಣ ಬಿಡ್ತಾನ?